ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಬಿರುಸಿನ ಮಳೆ ಆಗ್ತಾ ಇದೆ. ಪುಷ್ಪಗಿರಿ, ಬ್ರಹ್ಮಗಿರಿ ತಪ್ಪಲಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ನದಿ, ತೊರೆ, ಹಳ್ಳ ಕೊಳ್ಳಗಳು ಇಲ್ಲಿನ ನೀರಿನ ಮಟ್ಟ ಏರಿಕೆ ಆಗಿದೆ. ಕಾವೇರಿ ನದಿ ನೀರಿನ ಮಟ್ಟವೂ ಕೂಡ ಗಣನೀಯವಾಗಿ ಏರಿಕೆ ಕಂಡಿದೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇರೋ ಪರಿಣಾಮ ನದಿ, ಹಳ್ಳ ಕೊಳ್ಳ, ತೊರೆಗಳು ಎಲ್ಲೆಲ್ಲೂ ಕೂಡ ನೀರೇ ತುಂಬಿ ಹರಿತಾ ಇದೆ. ಖುಷಿ ವಿಚಾರ, ಕಾವೇರಿ ನದಿಯ ಹರಿವಿನಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಿಗೆ ಆಗಿರೋದು. ಬ್ರಹ್ಮಗಿರಿ, ಪುಷ್ಪಗಿರಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಕೊಡಗಿನ ದೃಶ್ಯಗಳು ಈ ರೀತಿ ಕಂಡು ಬರ್ತಾ ಇದೆ. ನೋಡಿ, ರಸ್ತೆ ತುಂಬೆಲ್ಲ ನೀರು ಹರಿತಾ ಇದೆ. ನದಿ, ಹಳ್ಳ ಕೊಳ್ಳಗಳೆಲ್ಲ ಕೂಡ ಸಂಪೂರ್ಣ ತುಂಬಿ ಹರಿತಾ ಇದೆ. ಕೊಡಗಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ. ಮಳೆ 3 ದಿನದಿಂದ ಜೋರಿದೆ. ಇವತ್ತೀಗ ಬೆಳಗಿಂದಲೇ ಮಳೆ, ರಾತ್ರಿ ಇಡೀ ಭಾಗಮಂಡಲದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು, ನಿನ್ನೆ ತಲಕಾವೇರಿ ರಸ್ತೆಯಲ್ಲಿ ಒಂದು ಮರ ಬಿದ್ದಿತ್ತು. ಇವತ್ತು ಆ ಥರ ಏನಿಲ್ಲ. ಮಳೆಯಿಂದಾಗಿ ನೀರು ಬಸವನ ಕಲ್ಲು ಮುಳುಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.